ಪ್ರತಿಯೊಂದಕ್ಕೂ ನಾವು ಸುಬ್ರಹ್ಮಣ್ಯಕ್ಕೆ ಹೋಗುದು. ಪಾಲ ಮಾಡ್ಲಿಕ್ಕೆ ನಾವೇ ಪ್ರಯತ್ನ ಮಾಡ್ತಾ ಇದ್ವಿ. 7 ವರ್ಷಕ್ಕೆ ಕೇಳಿ ಆಗಿದೆ, ಆತರ ಇದುವರೆಗೆ ಆತರ ಪ್ರಯತ್ನ ಆಗ್ಲಿಲ್ಲ. ನಮ್ಮ ಫ್ಯಾಮಿಲಿ ಅವರು ಇದೇ ಮನೆಗೆ ಬಂದು ಸುಬ್ರಹ್ಮಣ್ಯಕ್ಕೆ ಹೋಗಿ ಬರುವಾಗ ಆ ಮೋರಿಗಳನ್ನು ತಾವು ಗಮನಿಸ್ತಾ ಇದ್ರಿ. ಈ ಮೋರಿ ಇಲ್ಲಿಗೆ ಅವರು ಕಟ್ಟಿರುವಂತದ್ದು, ಆದ್ರೆ ಅದು ಭಾರಿ ಮಳೆಗೆ ಕುಸಿದು ಹೋಗಿರುವಂತದ್ದು. ಫಾರೆಸ್ಟ್ ರೋಡ್ ಹೇಗಿರ್ತದೆ ಅಂತೇಳಿ ನಿಮಗೆ ನೋಡಿ ಬಂದ್ವಿ. ಅಲ್ಲಿ ಮಳೆಗಾಲ ಟೈಮಲ್ಲಿ ಗೆಲ್ಲು ಆ ಥರ ಎಲ್ಲ ಬಿದ್ದಿರ್ತದೆ. ಸೊ ನಾವು ಒಬ್ಬೊಬ್ಬರೇ ಹೋಗುವಾಗ ಅದು ತುಂಬಾನೇ ರಿಸ್ಕ್. ನಾವು ಅದರಲ್ಲೇ ದೈನಂದಿನ ಇದಕ್ಕೆ ನಾವು ಅದರಲ್ಲೇ ಹೋಗಿ ಬರೋದು. ಅದೇನು ನಮಗೆ ಶಾಶ್ವತ ಏನಲ್ಲ. ನಮ್ಮ ಡ್ಯೂಟಿ ಟೈಮಲ್ಲಿ 8ರಿಂದ 10 ಕಿಲೋಮೀಟರ್ ಸುತ್ತಾಗಿ ನಾವು ಹೋಗ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ ನಮಸ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮತವು ಎಷ್ಟು ಪ್ರಾಮುಖ್ಯ ಎನ್ನುವುದನ್ನು ಮೊನ್ನೆ ನಡೆದಂಥ SIR ನಿಖರಗೊಳಿಸುವಂಥ ಒಂದು ಪ್ರಕ್ರಿಯೆಯ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಬಿತ್ತರಿಸಿದಂತಹ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ಅರ್ಥಾತ್ ಐನಕಿದು ಮತ್ತು ಬಾಣೂರನ್ನು ಸಂಪರ್ಕಿಸುವಂತಹ ಆ ಹೊಳೆ, ಕೋಟೆ ಹೊಳೆ ಏನಿದೆ, ಅಲ್ಲಿ ನಾವು ಇವತ್ತು ಇದ್ದೇವೆ. ಆದರೆ ಆ ಪ್ರದೇಶದಲ್ಲಿರುವಂತಹ ಮನೆಗಳನ್ನು ಸಂಪರ್ಕ ಮಾಡಲಿಕ್ಕೆ ಸುವ್ಯವಸ್ಥಿತವಾದಂತಹ ಸೇತುವೆ ವ್ಯವಸ್ಥೆ ಇಲ್ಲ. ಪರಿಣಾಮ ಈ SIR ಪ್ರಕ್ರಿಯೆಯ ವೇಳೆ ಇಲ್ಲಿರುವಂತಹ ತಾತ್ಕಾಲಿಕವಾದಂತಹ ಆ ಭಾಗದ ಜನ ಬಳಸುವಂತಹ ಹಗ್ಗದ ಪರಿಕರಗಳನ್ನು ಉಪಯೋಗಿಸಿ ಆ ಭಾಗಕ್ಕೆ ಹೋಗಿ ಅಲ್ಲಿ ಈ ಭಾಗದ SIR ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ಉದಾಹರಣೆಯನ್ನು ನಾವು ಕಂಡಿದ್ದೇವೆ. ಇಲ್ಲಿಯ ನಿಜ ಸ್ಥಿತಿ ಏನು, ವಾಸ್ತವ ಸ್ಥಿತಿ ಏನು, ಆ ಭಾಗದ ಜನ ಈ ಭಾಗಕ್ಕೆ ಬರಬೇಕಿದ್ರೆ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ನೋಡೋಣ, ಆ ಕಡೆ ಹೋಗೋಣ. ವೀಕ್ಷಕರೇ, ಐನಕಿದುವಿನಿಂದ ಈ ಭಾಗದ ಬಾಣೂರಿಗೆ ಈ ಹೊಳೆಯನ್ನ ದಾಟಿ, ಅಂದ್ರೆ ಕೋಟೆ ಹೊಳೆಯನ್ನ ದಾಟಿ ಬಂದಿದ್ದೇವೆ. ಇನ್ನು ನಾವು ಆ ಬಾಣೂರಿನ ಆ 3 ಮನೆಗಳಿರುವಂತಹ ಪ್ರದೇಶಕ್ಕೆ ಹೋಗಬೇಕಾಗಿದೆ. ಮೊನ್ನೆ ಇದು ಸುದ್ದಿಯಾಗಿರುವಂಥದ್ದು ಮತದಾರರ ಪಟ್ಟಿ ನಿಖರಗೊಳಿಸುವ ಭಾರತೀಯ ಚುನಾವಣಾ ಆಯೋಗ ನಡೆಸುತ್ತಿರುವ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ, ಅಂದ್ರೆ SIR ಕಾರ್ಯದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅಂದ್ರೆ BLO ಅವರ ಒಂದು ಕರ್ತವ್ಯ ನಿಷ್ಠೆಗೆ ಸಾಕ್ಷಿಯಾಗಿರುವಂತಹ ಘಟನೆ ಇಲ್ಲಿ ಇದೇ ಭಾಗದಲ್ಲಿ, ಅಂದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ನಡೆದಿರುವಂಥದ್ದು. ಬಾಣೂರು ಸಮೀಪ ಹೊಳೆಯ ಆಚೆ ಕೇವಲ 3 ಮನೆಗಳಿದ್ದು ಅಲ್ಲಿಗೆ ನೇರ ಸಂಪರ್ಕವಿಲ್ಲ. ರಸ್ತೆ ಮಾರ್ಗವಾಗಿ ತೆರಳಬೇಕಾದ್ರೆ ಬಾಳುಗೋಡು ಮಾರ್ಗವಾಗಿ ಬಹುದೂರ ಅಂದರೆ ಕಿಲೋಮೀಟರ್ ಗಟ್ಟಲೆ ಸುತ್ತಿ ಹೋಗಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಬಿಳಿನೆಲೆ ಬೈಲು ಸರ್ಕಾರಿ ಶಾಲೆಯ ಶಿಕ್ಷಕರು ಆಗಿರುವ BLO ಲೋಹಿತ್ ಹಾಗೂ ಗುಣವರ್ಧನ ಕೆದಿಲ ಇವರು ಸ್ಥಳೀಯರು ಬಳಸುವ ಹಗ್ಗದ ಮೂಲಕವೇ ಹೊಳೆ ದಾಟಿ ಮತದಾರರನ್ನ ಭೇಟಿ ಮಾಡಿದ್ದಾರೆ. ಅದೇ ಏನು ಆ ಹಗ್ಗ ಪರಿಕರವನ್ನು ಬಳಸಿ ನಾವು ಕೂಡ ಇವತ್ತು ಈ ಭಾಗಕ್ಕೆ ಬಂದಿದ್ದೇವೆ. ಅಗತ್ಯ ದಾಖಲೆಗಳು ಹಾಗೂ ಪರಿಕರಗಳನ್ನು ಹೊತ್ತುಕೊಂಡು ಹಗ್ಗದ ಮೇಲೆ ಅಳವಡಿಸಿದ ಪರಿಕರದ ಮೂಲಕ ದಾಟಿದಂತಹ ಆ ಅಧಿಕಾರಿ 3 ಮನೆಗಳಲ್ಲಿರುವ ಮತದಾರರ ವಿವರಗಳನ್ನು ಪರಿಶೀಲಿಸಿ SIR ಪ್ರಕ್ರಿಯೆಯನ್ನು ಇತ್ತೀಚೆಗೆ ಪೂರ್ಣಗೊಳಿಸಿದರು. ಬಾಣೂರು ಭಾಗದಲ್ಲಿ ಶಾಶ್ವತ ಸೇತುವೆ ಇಲ್ಲದ ಕಾರಣ ಸ್ಥಳೀಯರು ದೈನಂದಿನ ಸಂಚಾರಕ್ಕೂ ಕೂಡ ಇದೇ ಹಗ್ಗದ ಮಾರ್ಗವನ್ನು ಬಳಸ್ತಾರೆ. ಅಂದರೆ ಮಳೆಗಾಲದಲ್ಲಿ ಅವರಿಗೆ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ, ಇಲ್ಲಾಂದ್ರೆ ಸುತ್ತು ಬಳಸಿ ಹೋಗಬೇಕಾಗುತ್ತೆ. ವೀಕ್ಷಕರೇ, ನಾವೀಗ ಹೊಳೆಯನ್ನ ದಾಟಿ ಈ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ 3-4 ಮನೆಗಳಿದ್ದಾವೆ. ಆ ಮನೆಗಳ ಅವರು ನಮ್ಮ ಜೊತೆ ಈಗ ಇದ್ದಾರೆ. ಕೆ ಜಯಂತಗೌಡ ಅಂದ್ರೆ ಕೂಜುಗೋಡು ಕಟ್ಟೆಮನೆ ಜಯಂತಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ಅಸೌಖ್ಯದಿಂದ ಕೂಡ ಬಳಲ್ತಾ ಇದ್ದಾರೆ. ಇತ್ತೀಚೆಗೆ ಏನು SIR ಪ್ರಕ್ರಿಯೆಯ ಸಂದರ್ಭದಲ್ಲಿ BLO ಬಂದಿರುವಂತದ್ದು ಇದೇ ಮನೆಗೆ. ಅವರು ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾರೆ ಅಂತ ನಾವು ಕೇಳಿ ನೋಡೋಣ. ಸಮಸ್ಯೆ ಅಂದ್ರೆ ಆರೋಗ್ಯ ಆಗಿ ಕರೆಕ್ಟ್ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಕೈಯಲ್ಲಿ ಇರೋದು ಹತ್ತಿರ ಹಿಡ್ಕೊಂಡೇ ಹೋಗ್ಬೇಕಷ್ಟೇ ಹೊಳೆ ದಾಟ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಎಲ್ಲ ಒಟ್ಟು ಸೇರಿ ಬಿಟ್ಟು ನಮ್ಮನೆ ಒಂದು ಮನೆಯವರು ಮಾತ್ರ. ಈಗ ನಾವು ಈಗ ದಾಟಿ ಬಂದಿರುವಂತ ಒಂದು ಹಗ್ಗವನ್ನ, ಏನು ಒಂದು ಕಬ್ಬಿಣದ ಇದನ್ನ ಸಾಧನವನ್ನ ಅದರ ಮೂಲಕ ದಾಟಿ ಬಂದೇವೆ. ಅದನ್ನ ಮಾಡಿದವರು ಯಾರು? ನೀವೇ? ಎಷ್ಟು ವರ್ಷದ? ಒಂದು 7 ವರ್ಷ ಆಯ್ತು. ಅಂದ್ರೆ ಅದರ ಹಿಂದೆ ಪಂಚಾಯತಿನವರು ಒಂದು ಲೋನಿಗೆ ಲೋನ್ ಅಲ್ಲ, ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ 400 ರೂಪಾಯಿ 500 ರೂಪಾಯಿವರೆಗೆ ಕೊಡ್ತಿದ್ರು. ಊರವರನ್ನು ಕೇಳಿದ್ರು ಬರ್ತಾ ಇರ್ಲಿಲ್ಲ. ಮತ್ತೇನ್ ಮಾಡಿದ್ ನಾವು ಮನೆಯವರೇ ಸೇರಿ ಹೋಗ್ಲೇಬೇಕಲ್ಲ ಅಂತೇಳಿ ಪ್ರತಿಯೊಂದಕ್ಕೂ ನಾವು ಸುಬ್ರಹ್ಮಣ್ಯಕ್ಕೆ ಹೋಗುದು. ನಮ್ಮ ತಂಗಿಯಂದ್ರು ತಮ್ಮಂದಿರು ನಾವೆಲ್ಲ ವಿಚಾರ. ನಿಮಗೆ ಇಲ್ಲಿಂದ ಕೇಂದ್ರ ಸ್ಥಾನ ಇರುವಂತದ್ದು ಹರಿಹರಕ್ಕೆ ಹೋಗಿ ಸುಬ್ರಹ್ಮಣ್ಯ. ಹೌದು. ಈ ಹರಿಹರಕ್ಕೆ ಎಷ್ಟು ದೂರ ಆಗುತ್ತೆ? ಈ ಹೊಳೆ ದಾಟಿ ಹೋಗಿ 4 ಕಿಲೋಮೀಟರ್. ಅದೇ ಸುತ್ತು ಬಳಸಿ ಬಾಳುಗೋಡು ಆದ್ರೆ ಒಂದು 10 ಕಿಲೋಮೀಟರ್. 10 ಕಿಲೋಮೀಟರ್ ಆಗ್ತದೆ.
ಮತ್ತೆ 10 ಕಿಲೋಮೀಟರ್ ಇಂದ ಮತ್ತೆ ಸುಬ್ರಹ್ಮಣ್ಯ ಹೋಗ್ಬೋದು. ಹೌದು. ಇಲ್ಲಿ ಆದ್ರೆ ಹರಿಹರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಲ್ವಾ? ಹೌದು. ಈ 6 ವರ್ಷಕ್ಕೆ ಮೊದಲು ಹೇಗೆ ಹೋಗ್ತಾ ಇದ್ದೀವಿ? ಮೊದಲು ದಾಟಿಯೇ ಹೋಗ್ತಿದ್ದೆವು. ಅದೇ ಪಂಚಾಯತ್ನವರು 2006ರಲ್ಲಿ ಇದು ಕಟ್ಟ ಹಾಕ್ಲಿಕ್ಕೆ, ಕಟ್ಟ ಅಂದ್ರೆ ಪಾಲ ಮಾಡಲಿಕ್ಕೆ ನಾವೇ ಪ್ರಯತ್ನ ಮಾಡ್ತಾ ಇದ್ದೆವು. ಆ ಪೀರಿಯಡಲ್ಲಿ ಒಂದು ತಿಂಗಳಲ್ಲ ಒಂದು ವ್ಯವಸ್ಥೆಗೆ 500 ರೂಪಾಯಿಂದ 1000 ರೂಪಾಯಿ ಒಳಗೆ ಎಲ್ಲ ಸಿಗ್ತಾ ಇತ್ತು. ಅದು ಕಷ್ಟ ಆಗ್ತದೆ ಅಂತೇಳಿ ನಾವು ಬೇರೆಯವ್ರನ್ನ ಯಾರನ್ನು ಕೇಳಲಿಲ್ಲ, ನಾವೇ ಸ್ವತಃ ಮಾಡಿ ಕೆಲವೊಂದೆರಡು ವರ್ಷ ಮಾಡಲಿಲ್ಲ, ಮತ್ತೆ ಆಗ ಬರಲಿಲ್ಲ, ಅದಕ್ಕೆ ಹೋಗಲಿಲ್ಲ. ನಾವಾಗೆ ಮಾಡುವ ಈ ಭಾಗದಿಂದ ಶಾಲಾ ಕಾಲೇಜುಗಳಿಗೆ ಹೋಗುವಂತ ಹೋಗೋದಿದ್ದಾರೆ, ಆದ್ರೆ ಇಲ್ಲಿಗ ಯಾರು ಹೋಗೋದಿಲ್ಲ. ಆ ಕಡೆ ಬಾಲ್ಗೋಡಿಗಾಗಿ ಹೋಗ್ತಾರೆ, ಬಸ್ಸು ಸುತ್ತು ಬಳಸೇ ಹೋಗ್ತಾರೆ. ಹೌದು ಹೌದು. ನಿಮ್ಮ ಬೇಡಿಕೆಗಳನ್ನ ಅಧಿಕಾರಿಗಳ ಮುಂದೆ, ಜನಪ್ರತಿನಿಧಿಗಳ ಮುಂದೆ ಇಡ್ಲಿಲ್ವಾ? ಕೇಳುವಷ್ಟು ಕೇಳಿ ಆಗಿದೆ, ಆದರೆ ಇದುವರೆಗೆ ಅದರ ಪ್ರಯತ್ನ ಆಗಲಿಲ್ಲ. ನನ್ನ ಮನೆಯಲ್ಲೂ ನನ್ನ ಸೊಸೆ ಒಬ್ಳು ದಿದ್ದಿನಂಬ ಸುಬ್ರಹ್ಮಣ್ಯಕ್ಕೆ ಹೋಗ್ತಾಳೆ, ಮಗನೂ ಅಷ್ಟೇ ಹೋಗ್ತಾ ಇದ್ದಾನೆ, ಹೊರಗೆ ಇದ್ದಾನೆ. ಏನ್ ಮಾಡುದು, ಪ್ರತಿಯೊಬ್ರು ಇಲ್ಲಿಂದೆಲ್ಲ ಅಕ್ಕಪಕ್ಕದವರೆಲ್ಲ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ರು. ಚುನಾವಣೆ ಸಂದರ್ಭದಲ್ಲಿ ಒಟ್ಟಿಗೆ ಇಡ್ಲಿಕ್ಕೆ ಬರ್ತಾರೆ, ಧಾರಾಳ ಬರ್ತಾರೆ. ಆಗ ನೀವು ಕೇಳಲಿಲ್ವಾ? ಕೇಳುದು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ವರ್ಷ ಗ್ಯಾರಂಟಿಯಾಗಿ ಮಾಡಿ ಕೊಡ್ತೇವೆ, ನೀವು ಆ ದಾರಿಯಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂತೆಲ್ಲ ಬಂದು ನೋಡಿ ಇಂಜಿನಿಯರ್ ಬರ್ಲಿಕ್ಕೆ ಬಂದಿದ್ದಾರೆ, ಪರಮೇಶ್ವರ ಅಂತ. ಹಾಗೆ ಅವರು ಬಂದು ಎಲ್ಲ ರೆಡಿ ಆದ ನಂತರ ಯಾರು ಕಾಡೆಲ್ಲ ತೆಗೆದು ಮರ ಎಲ್ಲ ಕತ್ತರಿಸಿ ರೆಡಿ ಮಾಡಿದ್ದೆವು. ಪಂಚಾಯತಿನವರು ಒಂದು ಅರ್ಧಂಶ ಹಣ ಕೊಟ್ಟಿರಬೇಕು. ಅರ್ಧಂಶದಲ್ಲಿ ಒಂದು 4 ಪೈಪು ತಂದು ಅದರ ಮೇಲೆ ಮಣ್ಣು ಹಾಕಿ, ಅದು ಅವರು ಹೋಗಿದ್ದಾರೆ. ಆನಂತರ ಅವರು ಹೋದಾಗಿ ಪೈಪು ಮಣ್ಣು ಸಮೇತ ಒಳಗೆ ಹೋಗಿದೆ. ಪೈಪು ಈಗಲೂ ಉಂಟಲ್ಲಿ, ಇನ್ನೂ ಕೆಲಸ ಆಗಲಿಲ್ಲ. ಸಾಮಾನ್ಯ ಒಂದು 10 ವರ್ಷಗಳ ಹಿಂದಿನಿಂದಲೇ ಅರ್ಜಿ ಕೊಡ್ತಾ ಬಂದಿದ್ದಾರೆ, ಆದರೆ ಅದು ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಎಷ್ಟು ಕಡಿಮೆ ಆದರೂ ಒಂದು 10-20 ಮನೆಯವರಿಗೆ ಪ್ರಯೋಜನ ಉಂಟು. ಈ ಭಾಗದಲ್ಲಿ ಈ ಹೊಳೆಯನ್ನ ದಾಟುವಂತ ಸಂದರ್ಭದಲ್ಲಿ ಕೆಲವು ವರ್ಷದ ಹಿಂದೆ ಒಬ್ರು ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಅಂತ. ಅದೇ ಪೈಕಿ ಅವರು ನಮ್ಮ ಫ್ಯಾಮಿಲಿಯವರು ಇದೇ ಮನೆಗೆ ಬಂದು ಆ ದಿವಸ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರುವಾಗ ದಾಟೋದು ಕೆಳಗೆ ಹೋಗಿದ್ರು. ಆಮೇಲೆ ಜನ ಆದಷ್ಟು ಜಾಗ್ರತೆ ಮಾಡ್ತೇವೆ, ಮತ್ತೆ ಇನ್ನೇನು ಮಾಡೋದು. ವೀಕ್ಷಕರೇ, ಈಗಾಗಲೇ ಜಯಂತಗೌಡರು ಒಂದು ಮಾತನ್ನ ಉಲ್ಲೇಖಿಸಿದ್ರು. ಏನು ತಾತ್ಕಾಲಿಕವಾಗಿ ಸಂಪರ್ಕ ಸಾಧಿಸುವಂತಹ ಒಂದು ರಸ್ತೆಯನ್ನ ಈ ಒಂದು ಹೊಳೆಗೆ ನಿರ್ಮಾಣ ಮಾಡಿದ್ರು ಅಂತ. ಆದ್ರೆ ಅವರು ವಾಪಸ್ ಹೋಗುವ ವೇಳೆಗೆ ಅದು ಕೂಡ ಕೊಚ್ಚಿಕೊಂಡು ಹೋಯ್ತು ಅಂತ. ಅದರ ಕುರುಹನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆ ಮೋರಿಗಳನ್ನು ತಾವು ಗಮನಿಸ್ತಾ ಇದ್ರಿ. ಈ ಮೋರಿ ಇಲ್ಲಿಗೆ ಅವರು ಕಟ್ಟಿರುವಂಥದ್ದು, ಆದರೆ ಅದು ಭಾರಿ ಮಳೆಗೆ ಕುಸಿದು ಹೋಗಿರುವಂಥದ್ದು. ಪ್ರಿಯ ವೀಕ್ಷಕರೇ, ಈ ಭಾಗದ ಸಮಸ್ಯೆಯನ್ನು ತಾವು ಈಗಾಗಲೇ ಗಮನಿಸಿದ್ದೀರಿ. ಬಹುಶಃ ದಿನಂಪ್ರತಿ ಇಲ್ಲಿಂದ ಓಡಾಡುವವರಿಗೆ ಅತ್ಯಂತ ಹೆಚ್ಚಿನ ಸಮಸ್ಯೆ. ಇದೇ ಊರಿನಿಂದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವಂಥ ಅಲ್ಲಿ ಉದ್ಯೋಗಿಯಾಗಿರುವಂಥ ಓರ್ವ ಮಹಿಳೆ ಇದ್ದಾರೆ ನಮ್ಮ ಜೊತೆ. ಅವರಿಗೂ ಕೂಡ ಬಹಳ ಸಮಸ್ಯೆ ಆಗಿದೆ. ನಮ್ಮೊಂದಿಗೆ ಪ್ರಣೀತಾ ಬಾಣೂರು ಅವರು ಕೂಡ ಇದ್ದಾರೆ, ಇದೇ ಊರಿನವರು, ಇದೇ ಮನೆಯವರು. ಬಹುಶಃ ತಾವಿಗೆ ತುಂಬ ಹೆಚ್ಚು ಸಮಸ್ಯೆ ಆಗಿರುತ್ತೆ ಅಲ್ವಾ? ಹೌದು ಸರ್. ಹೇಳಿ. ನಮಸ್ತೆ ಸರ್. ನನ್ನ ಹೆಸರು ಪ್ರಣೀತಾ ಅಂತೇಳಿ. ನಾನು ಈ ಊರಿಗೆ ಬಂದು 8 ವರ್ಷ ಆಯಿತು ಮ್ಯಾರೇಜ್ ಆಗಿ. ಸೊ ಇಲ್ಲಿ 6 ವರ್ಷದಿಂದ ನಾನು ಅದರಲ್ಲೇ ಓಡಾಡ್ತಿದ್ದೇನೆ. ಯಾಕೆಂತ ಹೇಳಿದರೆ ಅಲ್ಲಿ ದೈನಂದಿನ ಇದಕ್ಕೆ ನಮಗೆ ಹೋಗಿ ಬರಲಿಕ್ಕೆಲ್ಲ ರೋಡ್ ವ್ಯವಸ್ಥೆ, ಸರಿಯಾದ ಸಂಪರ್ಕ ವ್ಯವಸ್ಥೆ ಇಲ್ಲ ಅಲ್ಲಿ. ಹೇಳಲಿಕ್ಕೆ ಹೇಳ್ತಾರೆ ಫಾರೆಸ್ಟ್ ರೋಡ್ ಆಗಿ ಅಲ್ಲಿ ಒಂದು 7-8 ಕಿಲೋಮೀಟರ್ ಆಗ್ತದೆ ನಮಗೆ, ಅದರಿಂದ ಹೋಗಿ ಬರ್ಬೋದಲ್ಲ ಅಂತೇಳಿ. ಅದೇ ನೀವೇ ಹೇಳಿ ಸರ್, ಆ ಫಾರೆಸ್ಟ್ ರೋಡ್ ಹೇಗಿರ್ತದೆ ಅಂತೇಳಿ ನಿಮಗೆ ಗೊತ್ತು. ಅಲ್ಲಿ ಈ ಮಳೆಗಾಲ ಟೈಮಲ್ಲಿ ಗೆಲ್ಲು ಆ ಥರ ಎಲ್ಲ ಬಿದ್ದಿರ್ತದೆ. ಸೊ ನಾವು ಒಬ್ಬೊಬ್ಬರೇ ಹೋಗುವಾಗ ಅದು ತುಂಬಾ ರಿಸ್ಕ್. ಅದನ್ನೆಲ್ಲ ನೋಡಿಕೊಂಡು ಒಂದು ಪರ್ಯಾಯ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನನ್ನ ತಂದೆಯವರು, ಅವರು ಆರ್ಮಿಯಲ್ಲಿದ್ದರು, ರಿಟೈರ್ಡ್ ಆರ್ಮಿ. ಸೊ ಅವರೊಂದು ಅಲ್ಲಿ ನಾರ್ತ್ ಸೈಡೆಲ್ಲ ಈ ಥರ ವ್ಯವಸ್ಥೆ ಇದೆ. ಸೊ ಅದನ್ನು ನೋಡಿಕೊಂಡು ಆ ಒಂದು ಐಡಿಯಾ ಮಾಡಿಕೊಂಡು, ಸೊ ಅವರು ಮತ್ತು ನನ್ನ ಚಿಕ್ಕಪ್ಪ ಅವರು ಬಂದು ಆ ಒಂದು ವ್ಯವಸ್ಥೆ ಮಾಡಿದರು, ಮತ್ತು ಮನೆಯವರೆಲ್ಲ ಸೇರಿ. ಸೊ ನಾವು ಅದರಲ್ಲೇ ದೈನಂದಿನ ಇದಕ್ಕೆ ನಾವು ಅದರಲ್ಲೇ ಹೋಗಿ ಬರೋದು. ಅದೇನು ನಮಗೆ ಶಾಶ್ವತ ಏನಲ್ಲ, ಯಾಕೆಂದರೆ ನೀವೇ ನೋಡಿರ್ಬೋದು, ಅದು ತುಂಬಾ ಅಂದರೆ ರಿಸ್ಕ್. ಅಂದರೆ ನಾವು ಮರದಿಂದ ಮರಕ್ಕೆ ಇದು ಮಾಡುವಂಥದ್ದು. ಆದರೂ ನಮ್ಮ ಸೇಫ್ಟಿಯನ್ನು ನೋಡ್ಕೊಂಡು ನಾವು ಮಾಡಿದ್ದೇವೆ. ಆ ಮೇಲೆ ರೋಪ್ ಇದೆಲ್ಲ ಕಬ್ಬಿಣದದ್ದು, ಆದರೂ ಅದೇ ನಮಗೆ ಶಾಶ್ವತ ಪರಿಹಾರ ಅಲ್ಲ. ಆದ ಕಾರಣ ನಾವೊಂದು ಮಾನ್ಯ ಶಾಸಕರ ಜೊತೆ ನಮ್ಮದೊಂದು ಮನವಿ, ನಮಗೆ ಒಂದು ಪರ್ಮನೆಂಟಾಗಿ ಒಂದು ಹೋಗಿ ಬರಲಿಕ್ಕೆ ಅಲ್ಲಿಗೆ ಒಂದು ಸರಿಯಾದ ರೀತಿಯಲ್ಲಿ ರಸ್ತೆ ಸಂಪರ್ಕ ಬೇಕು ಅಂತ ಹೇಳಿ ಏನಾದರೂ ಪರ್ಯಾಯ ವ್ಯವಸ್ಥೆ ಆಗಲೇಬೇಕು.
ಮತ್ತು ಈ ಪ್ರಾಯದವರೆಲ್ಲ ಮನೆಯಲ್ಲಿರುವಾಗ ಆ ಫಾರೆಸ್ಟ್ ರೋಡಲ್ಲಿ ಈಗ ರಾತ್ರಿ ಏನಾದ್ರು ಒಂದು ಎಮರ್ಜೆನ್ಸಿ ಬಂತು ನಮಗೆ, ಸೊ ಆ ಫಾರೆಸ್ಟ್ ರೋಡಲ್ಲಿ ಹೋಗೋದು ತುಂಬಾ ರಿಸ್ಕ್. ಎಲ್ಲರಿಗೆಲ್ಲ ಏನಾದ್ರು ಬಿದ್ದಿದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಒಂದು ರಿಟರ್ನ್ ನಾವು ಹಿಂದೆನೇ ಬರಬೇಕಷ್ಟೇ. ಮತ್ತು ಇನ್ನೊಂದೊಂದು ಐನಕ್ಕಿ ನಮ್ಮ ಅಲ್ಲಿಂದ ಬಾಣೂರಿಂದ ಒಂದು 3 ಕಿಲೋಮೀಟ್ರ್ ಸ್ವಲ್ಪ ಮುಂದೆ ಅಲ್ಲಿ ಒಂದಿದೆ, ಅಲ್ಲಿ ಸಹ ಒಂದು ಸಣ್ಣ ತೋಡಿನಾಗೆ ಇದೆ. ಅಟ್ಲೀಸ್ಟ್ ಅದಕ್ಕಾದರೂ ಒಂದು ವ್ಯವಸ್ಥೆ ನಮಗೆ ಮಾಡಿದರೆ ಅದರಿಂದಾದರೂ ನಮಗೆ ಡೈರೆಕ್ಟ್ ಮನೆಗೆ ಹೋಗಿ ಬರುವ ಹಾಗೆ ಆಗ್ತದೆ. ಮನೆಯವರೆಲ್ಲ ಸುಮಾರು ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ, ಈಗಲೂ ಇವತ್ತಿಗೂ ಪ್ರಯತ್ನದಲ್ಲೇ ಇದ್ದೇವೆ. ಅಟ್ಲೀಸ್ಟ್ ಈ ವರ್ಷ ಆದರೂ ನಮಗೆ ಒಂದು ವ್ಯವಸ್ಥೆ ಆಗಲೇಬೇಕು. ಪ್ರಿಯ ವೀಕ್ಷಕರೇ, ಈ ಭಾಗದ ಇನ್ನೊಂದು ಮನೆಯಲ್ಲಿದ್ದೇವೆ. ಐನಕಿದು ಗ್ರಾಮದ ಕೂಜುಗೋಡು ಕಟ್ಟಮನೆಯ ದಾಮೋದರ ಗೌಡ ಅವರ ಮನೆಯಲ್ಲಿ ಹರಿಹರ ಕೊಲಮಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿಗಳು. ಅವರಿಗೂ ಕೂಡ ಈ ಒಂದು ವೇಳೆ ಇಲ್ಲಿ ಸ್ವತಃ ಆದರೆ ತುಂಬ ಹತ್ತಿರ ಆಗುವಂಥದ್ದು. ಈಗ ಅವರು ಕೂಡ ಸುತ್ತು ಬಳಸಿ ಹೋಗಬೇಕಾದಂಥ ಅಲ್ಲ ಸರ್? ಹೌದು. ಒಂದು ನನ್ನ ಡ್ಯೂಟಿ ಟೈಮಲ್ಲಿ 8ರಿಂದ 10 ಕಿಲೋಮೀಟರ್ ಸುತ್ತಾಗಿ ನಾನು ಹೋಗ್ತಾ ಇದ್ದೆ ಬಾಗಲಕೋಟೆಗೆ. ಅದರ ಮೇಲೆ ಯಾವ ವ್ಯವಸ್ಥೆ ಇರಲಿಲ್ಲ. ಮತ್ತು ಪಂಚಾಯಿತಿಗೆ ಕೆಲವು ಸರ್ತಿ ಮತ್ತು ಇನ್ನು MLA ಅರ್ಜಿ ಕೊಟ್ಟದಲ್ಲದೆ ಮತ್ತೆ ಮರ್ಜಿ ಹಿಡಿದಕ್ಕೆ ಹೋಗಲಿಲ್ಲ, ನಮಗೆ ಆಗಲಿಲ್ಲ. ಆಮೇಲೆ ನಾನೇ ರಿಟೈರ್ಡ್ ಆಗುವ ಟೈಮಲ್ಲಿ ಒಂದು ಎಲ್ಲ ಹಣ ಹಾಕಿ 1,100,000 ಹಣ ಹಾಕಿ ಒಂದು ಚಿಕ್ಕ ಮಾರ್ಗ ಮಾಡಿಕೊಂಡೆ. ಅದು ನನ್ನ ಡೈರೆಕ್ಟ್ ನನ್ನ ಭೂಮಿಗೆ ಬರೋದರಿಂದಾಗಿ ಅವರಿಗೆ, ನನ್ನ ಅಣ್ಣ ಸಂಬಂಧಿಗೆ ಸ್ವಲ್ಪ ಇವತ್ತಿಗೂ ಕೂಡ ಸ್ವಲ್ಪ ಕಷ್ಟ ಉಂಟು. ನಂದು ಇನ್ನೊಂದು ಬಾಳ್ಗೋಡಿಗೆ ನಾನು ಬಳಸಿ ಮೊದಲು ಹೋಗ್ತಿದ್ದ ಇದರಲ್ಲಿ ಅವರು ಒಂದು ಕಷ್ಟದಲ್ಲಿ ಹೋಗುವಂಥದ್ದು ಕಾಡೊಳಗೆ ಫಾರೆಸ್ಟ್ನವರ ಅಡ್ಡಿ ಆತಂಕ ಇದ್ದರೂ ಕೂಡ ಅದರಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ ಅವರು. ಆಮೇಲೆ ನನ್ನ ಜಯಂತಗೌಡರು ಅಲ್ಲೊಂದು ಹೊಳೆಗೆ ತೂಗು ಸೇತುವೆ ಮಾಡಿದರು. ತೂಗು ಸೇತುವೆ ಮಾಡಿ ಅದರಲ್ಲಿ ಭಾಳ ಕಷ್ಟದಲ್ಲಿ, ಅಂದರೆ ಹೆಂಗಸರು ಮತ್ತು ಪ್ರಾಯದವರೆಲ್ಲ ಹೋಗಲಿಕ್ಕೆ ಭಾಳ ಕಷ್ಟ ಅಂತ ಇದರಲ್ಲಿಯೂ ಏನೋ ಕಷ್ಟದಲ್ಲಿ ಇದು ಮಾಡ್ತಾ ಇದ್ದಾರೆ. ಅದು ಒಂದು 2-3 ಸರ್ತಿ ನೆರೆಗೆ ತುಂಡಾಗಿ ಹೋಯಿತು. ಆದರೂ ಅದನ್ನು ಪುನಃ ರಿಪೇರಿ ಮಾಡಿಕೊಂಡು ಅದರಲ್ಲೇ ಹೋಗ್ತಾ ಇದ್ದಾರೆ. ಅದರಿಂದ ಅಲ್ಲಿಯೂ 2 ಜನ ಜಾಬಿಗೆ ಹೋಗ್ತಾ ಬರ್ತಾ ಇದ್ದಾರೆ. ಯಾವಾಗಲೂ ಬೆಳಿಗ್ಗೆ ಬಂದು ಸಂಜೆ ಹೋಗುವಂಥ, ಅದರಲ್ಲಿ ಒಬ್ಬರು ಮಹಿಳೆ. ಅವರಿಗೆಲ್ಲ ತುಂಬ ಕಷ್ಟ ಆಗ್ತದೆ. ನಮಗೆ ಜೋರು ಮಳೆ ಬಂದಾಗ ನಮಗೆ ಮನೆಯಲ್ಲಿದ್ದವರಿಗೆ ನಮಗೆ ಒಂಥರ ಅವ್ರ ನೆನಪಾಗ್ತದೆ, ಹೇಗೆ ಬಂದು ಮುಟ್ಟಬೇಕಲ್ಲ ಅಂತ. ಇಂಥದ್ದೆಲ್ಲ ಇರುವಂಥದ್ದು. ಇಲ್ಲಿಗೊಂದು ನಮಗೆ ಬಹಳ ಅವಶ್ಯ ಒಂದು ಸೇತುವೆ ಆಗಬೇಕಿತ್ತು. ಇದಕ್ಕೆ ಮೊದಲು ಒಂದು ಕೂಜುಗೋಡು ಅಶೋಕರ ಮನೆ ಹತ್ತಿರ ಒಂದು ಆಗ್ತದೆ ಅಂತೇಳಿ ಅಂಗಾರಿರುವ ಟೈಮಲ್ಲಿ ಬೆಂಗಳೂರಿಂದ ಸ್ಯಾಂಕ್ಷನ್ ಆಗಿ ಬಂದಿತ್ತು 3.5 ಕೋಟಿ ಅಂತ. ಆಮೇಲೆ ಉದಯವಾಣಿ ಪೇಪರಲ್ಲಿ ಕೂಡ ಬಂದಿತ್ತು. ಆದರೆ ನಂತರ ಒಂದು 6 ತಿಂಗಳು ಕಳೆದಾಗುವಾಗ ಅದು ಎಸ್ಟಿಮೇಟ್ ಏನೋ ಇದು ಮಾಡಿ ಅದನ್ನು ಯಾರೋ ಸ್ವಲ್ಪ ಇಲ್ಲಿ ನಮ್ಮಲ್ಲಿ ಆಗದಾಗೆ ಆಯಿತು. ಇಲ್ಲದ್ರೆ ಆ್ಯಕ್ಚುಲಿ ಅಂಗಾರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೊದಲು 3.5 ಕೋಟಿ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, 21ನೇ ಶತಮಾನದಲ್ಲಿದ್ದೇವೆ. ಆಧುನಿಕ ಆವಿಷ್ಕಾರಗಳು, ಸಾಧನೆಗಳು ಎಲ್ಲವೂ ಕೂಡ ನಮ್ಮ ನಾಡಿಗೆ ಬಂದಿದೆ. ಆದರೆ ನೆಮ್ಮದಿಯಾಗಿ ಮನೆ ಸೇರಬೇಕಿದ್ರೆ ಇಂಥ ಸಾಧನಗಳನ್ನು ಉಪಯೋಗಿಸುವ ಅನಿವಾರ್ಯತೆಯೂ ಕೂಡ ಈ ಸಮಾಜದ, ಈ ನಾಡಿನ ಮುಂದೆಯೇ ಇದೆ. ಈ ಭಾಗದ ಜನರ ಕಷ್ಟದ ಚಿತ್ರಣವನ್ನು ಯಥಾವತ್ತಾಗಿ ವೀಕ್ಷಕರ ಮುಂದಿಟ್ಟಿದ್ದೇವೆ. ಐನಕಿದು ಗ್ರಾಮದ ಈ ಬಾಣೂರಿನಿಂದ ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ಸುದ್ದಿ ಬಳಗದ ಶಿವರಾಮ್ ಕಜಮೂಲೆ, ಕರುಣಾಕರ್ ಕೆಮ್ಮಾರ, ಕುಶಾಲಪ್ಪ ಕಾಂತುಕುಮೇರಿ ಜೊತೆ ನಾನು ದುರ್ಗಾಕುಮಾರ್ ನಾರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಪ್ರತಿಯೊಂದಕ್ಕೂ ನಾವು ದೂರವಣ್ಣಕ್ಕೆ ಹೋಗುದು, ಪಾಲ ಮಾಡಲಿಕ್ಕೆ ನಾವೇ ಪ್ರಯತ್ನ ಮಾಡ್ತಾ ಇದ್ವಿ. 7 ವರ್ಷ ಕೇಳಿ ಆಗಿದೆ, ಆದರೆ ಇದುವರೆಗೆ ಅದರ ಪ್ರಯತ್ನ ಆಗಲಿಲ್ಲ. ನಮ್ಮ ಫ್ಯಾಮಿಲಿಯವರು ಇದೇ ಮನೆಗೆ ಬಂದು ಸುಬ್ರಹ್ಮಣ್ಯಕ್ಕೆ ಹೋಗಿ ಬರುವಾಗ ಆ ಮೋರಿಗಳನ್ನು ತಾವು ಗಮನಿಸ್ತಾ ಇದ್ರಿ. ಈ ಮೋರಿ ಇಲ್ಲಿಗೆ ಅವರು ಕಟ್ಟಿರುವಂತದ್ದು, ಆದ್ರೆ ಅದು ಭಾರಿ ಮಳೆಗೆ ಕುಸಿದು ಹೋಗಿರುವಂತದ್ದು. ಫಾರೆಸ್ಟ್ ರೋಡ್ ಹೇಗಿರ್ತದೆ ಅಂತೇಳಿ ನಿಮಗೆ ನೋಡಿ ಬಂದ್ವಿ. ಅಲ್ಲಿ ಮಳೆಗಾಲ ಟೈಮಲ್ಲಿ ಗೆಲ್ಲು ಆ ಥರ ಎಲ್ಲ ಬಿದ್ದಿರ್ತದೆ. ಸೊ ನಾವು ಒಬ್ಬೊಬ್ಬರೇ ಹೋಗುವಾಗ ಅದು ತುಂಬಾ ರಿಸ್ಕ್. ನಾವು ಅದರಲ್ಲೇ ದೈನಂದಿನ ಇದಕ್ಕೆ ನಾವು ಅದರಲ್ಲೇ ಹೋಗಿ ಬರೋದು, ಅದೇನು ನಮಗೆ ಶಾಶ್ವತ ಏನಲ್ಲ. ನನ್ನ ಡ್ಯೂಟಿ ಟೈಮಲ್ಲಿ 8ರಿಂದ 10 ಕಿಲೋಮೀಟರ್ ಸುತ್ತಾಗಿ ನಾನು ಹೋಗ್ತಾ ಇದ್ದೆ ಬಾಗಲಕೋಟೆಗೆ.